ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಗೊತ್ತಿಲ್ಲ ಅಂದ್ರೆ ಹೇಗೆ? ಅಲ್ಲ ರೀ, ಛತ್ರ ಇಲ್ಲದೆ ಎಂಗೇಜ್ಮೆಂಟ್ ಮಾಡಕ್ಕಾಗುತ್ತಾ ಹೇಳಿ? ಸಾರಿ ಸರ್, ಅದು ಕಣ್ ತಪ್ಪಿ ಡಬಲ್ ಬುಕ್ಕಿಂಗ್ ಆಗ್ಬಿಟ್ಟಿದೆ ಸರ್. ನಮಗೆ ಗೊತ್ತಿರೋರು ಯಾರಾದ್ರೂ ಇದ್ದಿದ್ರೆ ಒಂದು ಹಾಲಾದ್ರೂ ಬಿಡಿಸ್ಕೋಬೋದಾಗಿತ್ತು ಸರ್. ಬುಕ್ ಮಾಡಿರೋದು MLA ಸಾಹೇಬರು ಸರ್. ಇವತ್ತು ಒಳ್ಳೆ ಮುಹೂರ್ತ ಇದೆ ಅಲ್ವಾ, ಅದಕ್ಕೆ ಎಲ್ಲ ಚೌಟ್ರಿನೂ ಬುಕ್ ಆಗ್ಬಿಟ್ಟಿದೆ ಸರ್. ಸಾರಿ ಸರ್, ಸಾರಿ ಸರ್. ಹಲೋ, ಹಾ ಬಂಗಾರಿ. ಹಲೋ ಕರ್ಣ, ಚೌಟ್ರಿ ವಿಷಯ ಏನಾಯ್ತು? ಎಲ್ಲ ಸರಿ ಹೋಯ್ತು ತಾನೆ? ಎಲ್ರು ಅಲ್ಲೇ ಬರಕ್ಕೆ ಹೇಳ್ಬಿಡ್ಲಾ? ಬಂಗಾರಿ, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಚೌಟ್ರಿ ಡಬಲ್ ಬುಕ್ಕಿಂಗ್ ಆಗಿದೆಯಂತೆ. ಅಯ್ಯೋ ಹೌದಾ? ಇಲ್ಲಿ ಯಾರು ಕೈ ಕಾಲೇ ಆಡ್ತಿಲ್ಲ ಕಣೋ, ಏನೋ ಮಾಡೋದೀಗ? ನನ್ಗೂ ಏನ್ ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಇಲ್ಲಿ ನೋಡಿದ್ರೆ ಜೋರ್ ಮಳೆ ಬಂದಿದೆ, ನಾನು ಸಿಗಾಕೊಂಡಿದ್ದೀನಿ. ಎಲ್ಲ ವಿಷಯಕ್ಕೂ ಕರ್ಣ ಕರ್ಣ ಅಂತಿರ್ತೀರ. ಅವನು ನಂಬ್ಕೊಂಡು ಎಲ್ಲ ಗಜಿಬಿಜಿ ಆಯ್ತು. ಅಂದ್ರೆ ಕರ್ಣ ಹಾಸ್ಪಿಟ್ಲ್ ಕೆಲಸ ಅಂತ ತುಂಬಾ ಬಿಸಿ ಇರ್ತಾನಲ್ವಾ ಅತ್ತೆ, ಅದ್ರ ಜೊತೆನಲ್ಲಿ ಮದ್ವೆ ಕೆಲಸ ಬೇರೆ ವಹಿಸಿದೀರಾ. ಪಾಪ ಅವನ್ ತಾನೆ ಎಷ್ಟು ಕೆಲಸ ಅಂತ ಮಾಡಕ್ಕಾಗತ್ತೆ ಹೇಳಿ? ಇಲ್ಲ, ಇವತ್ತು ನಾನು ಅನ್ಕೊಂಡಾಗ ಏನೂ ಆಗಲ್ಲ. ಸ್ಪೆಷಲ್ ಡೇ ಕನ್ಸಾಗೆ ಉಳಿದ್ಬಿಡುತ್ತೆ. ನಿತ್ಯ, ಸಮಾಧಾನ ಮಾಡ್ಕೊಮ್ಮ. ಇದಿಲ್ಲ ಅಂದ್ರೆ ಇನ್ನೊಂದು ದಾರಿ ಇರುತ್ತೆ. ನೀನೇ ಹೀಗೆ ಭರವಸೆ ಕಳ್ಕೊಂಡ್ರೆ ಹೇಗೆ ಹೇಳು? ಏನು ಉಳ್ದಿದೆ ಅಂತ ಸಮಾಧಾನ ಮಾಡ್ಕೊಳ್ಳಿ. ಹೇಳಿ, ಇನ್ನೇನು ಉಳ್ದಿದೆ? ಬಂಗಾರಿ, ಅಳ್ಬೇಡಿ ಅಂತ ಹೇಳಿ ಅವ್ರಿಗೆ. ನನ್ಗೂ ಏನ್ ಮಾಡೋದು ಅಂತ ಗೊತ್ತಾಗ್ತಿಲ್ಲ, ಬಟ್ ಖಂಡಿತ ಏನೋ ಒಂದು ಮಾಡೋಣ. ಡಾಕ್ಟರ್ ಕರ್ಣ, ಏನೋ ಟೆನ್ಷನ್ ಇರುವಾಗಿದೆಯಲ್ಲ? ಮಲ್ಲಿಕ್ ಸರ್ ಹೇಳಿ. ಹಾ ಕರ್ಣ, ನಿಮ್ ಸ್ವಲ್ಪ ಲೆಫ್ಟ್ ತಿರುಗಿ. ಡಾಕ್ಟರ್ ಮುಖದಲ್ಲಿ ನಗು ಸ್ವಲ್ಪ ಕಡಿಮೆ ಆದಂಗಿದೆ, ಅದೇನು ಅಂತ ಹೇಳ್ಬೋದಾ? ಏನಿಲ್ಲ, ಡಾಕ್ಟರ್ ಹತ್ರ ಪೇಷಂಟ್ಸ್ಗಳು ಏನು ಮುಚ್ಚಿಡಬಾರ್ದು ಅಂತ ಹೇಳ್ತಾರೆ. ಹಂಗೆ ಈ ಡಾಕ್ಟ್ರು ನನ್ನ ಹತ್ರ ಏನು ಮುಚ್ಚಿಡಬಾರ್ದು ಅಂತ ನಾನು ಬಯಸ್ತೀನಿ. ಹೇಳಿ, ಏನಾಗ್ಬೇಕು? ಇವತ್ತೊಬ್ರ ಎಂಗೇಜ್ಮೆಂಟ್ ಇತ್ತು. ಅದಕ್ಕೆ ಏನ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಇಷ್ಟೇನಾ? ಇದನ್ನ ಹೇಳೋದಕ್ಕೆ ಇಷ್ಟೊಂದು ಯೋಚನೆನಾ? ಒಂದ್ ನಿಮಿಷ ಮಲಿಂಗ, ಇವತ್ತು ನಮ್ಮ ಚೌಟ್ರಿಯಲ್ಲಿ ಯಾವ್ದಾದ್ರು ಬುಕ್ಕಿಂಗ್ ಇದೆಯಾ? ಇಲ್ವಾ? ವೆರಿ ಗುಡ್. ಕರ್ಣ ಅಂತ ಬರ್ತಾರೆ, ಅವ್ರ ಹೆಸರು ಚೌಟ್ರಿ ಬುಕ್ ಮಾಡು. ನಮ್ಮ ಚೌಟ್ರಿಗೆ ಹೋಗಿ ಎಲ್ಲಾ ವ್ಯವಸ್ಥೆನೂ ಆಗಿರುತ್ತೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಯಶಸ್ವಿ ಅಂತ ಚೌಟ್ರಿ ಹೆಸರು. ಯಶಸ್ವಿ ಅಂದ್ರೆ ಯಾರು ಹೇಳಿ? 15 ದಿನದಿಂದ ನೀವು ನನ್ನ ಮಗುಗೆ ಡೆಲಿವರಿ ಮಾಡಿಸಿದ್ರಲ್ಲ, ಆ ಮಗು ಹೆಸರು ಯಶಸ್ವಿ ಅಂತ. ಅವಳ ಹೆಸರಲ್ಲಿ ಒಂದು ಚೌಟ್ರಿ ತಗೊಂಡಿದ್ದೀನಿ. ಆ ಮಗುನ ನೀವು ಕೈಯಲ್ಲಿ ಹಿಡ್ಕೊಂಡಿದ್ರಲ್ಲ, ಆ ಫೋಟೋನ ಚೌಟ್ರಿಯಲ್ಲಿ ಹಾಕ್ಸಿದ್ದೀನಿ. ನೀವು ಇಲ್ದೇ ಹೋಗಿದ್ರೆ ಇವತ್ತು ಅವಳಿಲ್ಲ ಸರ್. ಕರ್ಣ ಸರ್, ಒಂದೇ ಒಂದು ರಿಕ್ವೆಸ್ಟ್. ಅಯ್ಯೋ, ರಿಕ್ವೆಸ್ಟ್ ಅಂತ ಯಾಕೆ ಹೇಳ್ತೀರಾ? ಅದೇನಂತ ಹೇಳಿ. ಚೌಟ್ರಿಗೆ ನೀವು ಬಾಡಿಗೆ ಅಂತ ₹1 ಕೊಡಂಗಿಲ್ಲ. ಥ್ಯಾಂಕ್ ಯು ಸೋ ಮಚ್. ಇಡೀ ಮನೆಯನ್ನೇ ಸೀರಿಯಸ್ ಮಾಡೋಷ್ಟು ಪವರ್ ನನಗಿದೆ ಅಂತ ಇವತ್ತು ನಾನು ತೋರಿಸ್ಕೊಟ್ಬಿಟ್ಟೆ. ಹಾವು ಏಣಿ ಆಟದಲ್ಲಿ ನಾನು ಮಾತ್ರ ಮೇಲೆ ಹೋಗ್ತಿರ್ಬೇಕು, ಉಳ್ದವರೆಲ್ಲ ಕೆಳಗೆ ಬೀಳಬೇಕು. ಅದು ನೋಡೋಕ್ಕೆ ಒಂಥರ ಮಜಾ ಅನ್ಸುತ್ತೆ. ಕರ್ಣ ಫೋನ್ ಮಾಡ್ತಿದ್ದಾನೆ, ಹೇಳೋ. ಚೌಲ್ಟ್ರಿ ವ್ಯವಸ್ಥೆ ಆಗಿದೆ, ನಾನೀಗ ಲೊಕೇಶನ್ ಕಳಿಸ್ತೀನಿ. ಎಲ್ಲರೂ ಅಲ್ಲಿಗೆ ಬಂದ್ಬಿಡಿ. ನೀವು ಬರೋಷ್ಟರಲ್ಲಿ ನಾನು ಡ್ರೆಸ್ ರೆಡಿ ಮಾಡ್ಕೊಂಡು ಡ್ರೆಸ್ನ ತಗೊಂಡು ಬರ್ತೀನಿ. ಹಾ, ಬರ್ತೀವಿ. ನಾನು ಹೇಳಿಲ್ವ ಶಾಂತಿ, ನನ್ನ ಮೊಮ್ಮಗ ಯಾವ್ದಾರು ಕೆಲ್ಸಕ್ಕೆ ಕೈ ಹಾಕಿದ್ರೆ ಅದನ್ನ ಅವ್ನು ಮುಗಿಸ್ತಲೇ ಬಿಡೋದಿಲ್ಲ. ಬೇರೆ ಚೌಟ್ರಿ ಫಿಕ್ಸ್ ಆಯ್ತಂತೆ, ಲೊಕೇಶನ್ ಕಳಿಸಿದ್ದಾನಂತೆ. ನಾವೆಲ್ಲ ಅಲ್ಲಿಗೆ ಹೋಗ್ಬೇಕಂತೆ. ಆಮೇಲೆ ನಾವು ಹೋಗೋಷ್ಟೊತ್ತಿಗೆ ನಿನ್ನ ಡ್ರೆಸ್ನ ಅಲ್ಲಿಗೆ ತರ್ತಾನಂತೆ. ಅಬ್ಬಾ,
ಹುಲಿ ಬಾಯಿಂದ ತಪ್ಪಿಸ್ಕೊಂಡು ಬಂದಂಗಾಯ್ತು ಕಣೆ. ಸದ್ಯ ನಿನ್ನ ಮೊಮ್ಮಗ ನಮ್ಮನ್ನೆಲ್ಲ ಕಾಪಾಡ್ಬಿಟ್ಟ. ನಿತ್ಯ ನಡಿ ಪುಟ್ಟ, ಹೋಗೋಣ ನಡಿ, ಬಾ ಬಾರೇ. ಅಪ್ಪನ ಆಕ್ಸಿಡೆಂಟ್ ವಿಷಯ ಏನಾದರೂ ಇವ್ರಿಗೆ ಗೊತ್ತಾಯ್ತಾ? ಛೇ, ಟೆನ್ಷನ್ ಕೊಡೋಣ ಅಂದ್ರೆ ಈ ಕರ್ಣ ಫೋನ್ ತೆಗಿತಾ ಇಲ್ವಲ್ಲ. ಕರ್ಣ ಎಲ್ಲಿದ್ಯಾ? ಡ್ರೆಸ್ ತಗೊಂಡ್ ಬರ್ತಿದ್ಯಾ ಅಲ್ವಾ? ಆಮೇಲೆ ಚೌಲ್ಟ್ರಿ ಚೇಂಜ್ ಆಗಿದೆ ಅಂತ ಎಲ್ರಿಗೂ ಹೇಳ್ಬಿಡ್ತೀಯಾ? ನೀವು ಏನೂ ಹೇಳ್ಬೇಡಿ, ನಾನು ಏನೋ ಒಂದು ವ್ಯವಸ್ಥೆ ಮಾಡ್ತೀನಿ. ಇಲ್ಲಿ ನೋಡಿದ್ರೆ ಎಲ್ಲ ಅವ್ಯವಸ್ಥೆ ಆಗಿದೆ. ಆ ಪುರೋಹಿತರು ಟೈಮಿಗೆ ಸರಿಯಾಗಿ ಬಂದೇ ಇಲ್ಲ ಇನ್ನು. ನೀನ್ ಬೇಗ ಬಾ. ಹಲೋ ಹಲೋ ಚಿಕ್ಕಮ್ಮ, ಹಲೋ. ಸದ್ಯ ಸಂಜೆ ರೀಚ್ ಆದ ಅನ್ಸುತ್ತೆ. ಹಲೋ ಸಂಜಯ್. ಹಲೋ, ಕೇಳಿಸ್ತಿದ್ಯಾ? ರೀಚ್ ಆದ್ಯಾ? ಹಲೋ ಹಲೋ, ಕೇಳಿಸಿದ್ಯಾ? ಹಲೋ, ನಾವಿಲ್ಲಿ ಯಾವ್ದೋ ನಾನ್ ರೀಚಬಲ್ ಪ್ಲೇಸ್ ಅಲ್ಲಿ ಇದೀವಿ. ನಾನು ಲೊಕೇಶನ್ ಕಳಿಸ್ತೀನಿ, ಬೇಗ ಬಂದ್ಬಿಡು. ಅಪ್ಪ ಏನು ಹೋಗಲ್ಲ, ಏನು ಹೋಗಲ್ಲ, ಏನು ಹೋಗಲ್ಲ, ಏನು ಹೋಗಲ್ಲ, ಏನು ಹೋಗಲ್ಲ. ಬಿಗ್ ಬ್ರೇಕಿಂಗ್ ನ್ಯೂಸ್. ಈಗೇನ್ ಮಾಡ್ತಾನೆ ನಿಮ್ಮ ಕರ್ಣ? ಅಪಾಯದಲ್ಲಿರೋ ಅಪ್ಪನ ಕಾಪಾಡ್ತಾನ, ಅಥವಾ ಸಂಕಷ್ಟದಲ್ಲಿರೋ ಸಂಜಯ್ಗೆ ಸಹಾಯ ಮಾಡ್ತಾನ, ಅಥವಾ ಇದೆಲ್ಲ ಬಿಟ್ಟು ಎಂಗೇಜ್ಮೆಂಟ್ ನಲ್ಲಿ ಎಂಜಾಯ್ ಮಾಡ್ತಾನ? ನೋಡಿ, ಸಣ್ಣ ಬ್ರೇಕ್ ನಂತರ. ಎಕ್ಸ್ಕ್ಯೂಸ್ ಮೀ, ಇಲ್ಲಿ ಯಾವ್ದಾದ್ರು ಆಕ್ಸಿಡೆಂಟ್ ನೋಡಿದ್ರ? ನಿಮ್ ಕಡೆ ತುಂಬಾ ಹೊತ್ತಾಯ್ತು, ಹಾಸ್ಪಿಟ್ಲ್ ಕರ್ಕೋದ್ರು ಅನ್ಸುತ್ತೆ. ತುಂಬಾ ಸೀರಿಯಸ್ ಆಗಿತ್ತಾ? ಎಲ್ಲಿ ಆಕ್ಸಿಡೆಂಟ್ ಆಗಿದ್ದು? ಯಾವ ಆಸ್ಪತ್ರೆ ಕರ್ಕೊಂಡು ಹೋದ್ರು? ಎಲ್ಲಿ ಏನು ಅಂತ ಗೊತ್ತಿಲ್ಲ, ಹತ್ರ ಹೋಗಿ ನೋಡ್ಲಿಲ್ಲ ಸರ್. ಕಾರು ಎಲ್ಲೋ ಅಲ್ಲಿ ನಿಂತಂಗಿತ್ತು, ನೋಡಿ ಸರ್. ಥ್ಯಾಂಕ್ ಯು. ಅವನ ಪರಿಸ್ಥಿತಿ ಈಗ ಬಾಲ ಕಟ್ ಮಾಡಿರೋ ನಾಯಿ ತರ ಆಗಿ ಬೀದಿ ಬೀದಿ ಸುತ್ತಾ ಇರ್ತಾನೆ. ಡ್ಯಾಡ್, ಅವನು ಇನ್ನು ಎಷ್ಟೊತ್ತು ಹೀಗೆ ಹುಡುಕ್ತಾನೆ ಅಂತ. ಅವನಿಗೆ ಹುಡುಕಿ ಹುಡುಕಿ ತನ್ನ ನಿಯತ್ತು ತೋರಿಸೋ ಚಟ, ನನಗೆ ಅವನನ್ನ ಕುಣಿಸಿ ಕುಣಿಸಿ ಆಟ ನೋಡೋ ಚಟ. ಒಟ್ನಲ್ಲಿ ಆಟ ಮಾತ್ರ. ಕರುನಾಡ